ಕೇವಲ ₹1 ಕಂಡಿ ಮತ್ತು ಕೆಲವೇ ವರ್ಷಗಳಲ್ಲಿ ಸಾವಿರಾರು ಕೋಟಿಗಳ ಸಾಮ್ರಾಜ್ಯವಾಗಿ ಬೆಳೆಯಿತು. ವರ್ಷ 2015 ಡಿಎಸ್ ಗ್ರೂಪ್ ಪಲ್ಸ್ ಕ್ಯಾಂಡಿ ಅನ್ನು ಬಿಡುಗಡೆ ಮಾಡಿತು ಮತ್ತು ನೋಡುತ್ತಿದ್ದಂತೆ ಕೇವಲ 8 ತಿಂಗಳಲ್ಲಿ ಇದು ₹100 ಕೋಟಿ ಆದಾಯವನ್ನು ಗಳಿಸಿತು. ಇದು ಕೇವಲ ಒಂದು ಸಿಹಿ ಕಥೆಯಲ್ಲ, ಇದು ಮಾರ್ಕೆಟಿಂಗ್ನ ಮಾಸ್ಟರ್ ಮೈಂಡ್ ತಂತ್ರಗಾರಿಕೆ. ಇತರ ಕಂಪನಿಗಳು ಬಗೆಬಗೆಯ ಸಿಹಿ ಫ್ಲೇವರ್ಗಳಲ್ಲಿ ಮುಳುಗಿದ್ದಾಗ ಡಿಎಸ್ ಗ್ರೂಪ್ ಎಲ್ಲರೂ ಕಡೆಗಣಿಸಿದ್ದ ಒಂದು ವಿಷಯವನ್ನು ಆರಿಸಿಕೊಂಡಿತು. ಅವರು ಹಸಿ ಮಾವಿನಕಾಯಿ ಮತ್ತು ಮಸಾಲಾ ಎಂಬಂತಹ ದೇಶೀಯ ಸಂಯೋಜನೆಯನ್ನು ಆರಿಸಿಕೊಂಡರು. ಇದು ಪ್ರತಿಯೊಬ್ಬ ಭಾರತೀಯ ಮಗುವಿನ ನಾಲಿಗೆಯಲ್ಲಿ ಮನೆ ಮಾಡಿದ್ದ ರುಚಿ. ಪಲ್ಸ್ ಕೇವಲ ಸಾಮಾನ್ಯ ಗಟ್ಟಿ ಕ್ಯಾಂಡಿ ಆಗಿರಲಿಲ್ಲ. ಇದು ಹೊರಗಡೆ ಸಿಹಿ ಹಣ್ಣಿನ ಕವಚವನ್ನು ಹೊಂದಿತ್ತು, ಆದರೆ ಒಳಗೆ ಖಾರ ಚಟ್ಪಟ ಮಸಾಲೆಯ ಆಘಾತವನ್ನು ಅಡಗಿಸಿತ್ತು. ಆದರೆ ನಿಜವಾದ ಚತುರ ನಡೆ ಇದ್ದದ್ದು ಮಾರ್ಕೆಟಿಂಗ್ನಲ್ಲಿ. ಇತರ ಕಂಪನಿಗಳು ಸೆಲೆಬ್ರಿಟಿಗಳ ಪ್ರಚಾರಕ್ಕಾಗಿ ಕೋಟಿಗಟ್ಟಲೆ ಖರ್ಚು ಮಾಡುತ್ತಿದ್ದಾಗ ಡಿಎಸ್ ಗ್ರೂಪ್ ಜನರನ್ನೇ ತಮ್ಮ ಬ್ರಾಂಡ್ ಅಂಬಾಸಿಡರ್ಗಳನ್ನಾಗಿ ಮಾಡಿಕೊಂಡಿತು. ಜನರು ಸ್ವತಃ ವಿಡಿಯೋಗಳನ್ನು ಮಾಡಿದರು, ಮೀಮ್ಗಳನ್ನು ಸೃಷ್ಟಿಸಿದರು ಮತ್ತು ಪಲ್ಸ್ ವೈರಲ್ ಆಯಿತು. ಮತ್ತು ಅತ್ಯಂತ ಪ್ರಮುಖ ತಂತ್ರಗಾರಿಕೆ, ಅದರ ಕೇವಲ ₹1 ಬೆಲೆ. ಪ್ರತಿ ಪಾನ್ ಅಂಗಡಿ, ಪ್ರತಿ ಕಿರಾಣಿ ಅಂಗಡಿಯ ಬುಟ್ಟಿಯಲ್ಲೂ ಪಲ್ಸ್ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ಇದು ಸುಲಭವಾಗಿ ಲಭ್ಯವಿರುವ, ಯೋಚಿಸದೆ ಕೊಂಡುಕೊಳ್ಳುವ ಉತ್ಪನ್ನವಾಗಿ ಮಾರ್ಪಟ್ಟಿತು. ಇಂದು ಪಲ್ಸ್ ಕ್ಯಾಂಡಿ ಭಾರತದ ಹಾರ್ಡ್ ಬಾಯಿಲ್ಡ್ ಕ್ಯಾಂಡಿ ಮಾರುಕಟ್ಟೆಯಲ್ಲಿ 48% ಮಾರುಕಟ್ಟೆ ಪಾಲನ್ನು ಹೊಂದಿದೆ ಮತ್ತು ಡಿಎಸ್ ಗ್ರೂಪ್ನ ಮಿಠಾಯಿ ವ್ಯವಹಾರದ ಸುಮಾರು ಅರ್ಧದಷ್ಟು ಆದಾಯ ಇದೇ ಕ್ಯಾಂಡಿಯಿಂದ ಬರುತ್ತದೆ. ಈ ಕಥೆಯ ನಿಜವಾದ ಪಾಠ ಏನು ಗೊತ್ತಾ? ನೀವು ಜನರ ಭಾವನೆಗಳನ್ನು, ಅವರ ನೆನಪುಗಳನ್ನು ಮತ್ತು ಅವರ ನಾಲಿಗೆಯ ರುಚಿಯನ್ನು ಅರ್ಥ ಮಾಡಿಕೊಂಡಾಗ ನೀವು ಕೇವಲ ಒಂದು ಉತ್ಪನ್ನವನ್ನು ಮಾರಾಟ ಮಾಡುವುದಿಲ್ಲ, ನೀವು ಒಂದು ಅನುಭವವನ್ನು ಮಾರಾಟ ಮಾಡುತ್ತೀರಿ. ಪಲ್ಸ್ ಕ್ಯಾಂಡಿ ಬಾಲ್ಯದ ನಾಸ್ಟಾಲ್ಜಿಯಾ ಕೋಟಿಗಟ್ಟಲೆ ಮೌಲ್ಯದ ವ್ಯವಹಾರವಾಗಿ ಪರಿವರ್ತಿಸಿತು. ನಿಮಗೆ ಇಂತಹ ಕಥೆಗಳು ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್